ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲೇ ಕೆಲವೊಂದು ಗಣಿತಗಳನ್ನು ನೀವು ಹೆಂಗೆ ಮಾಡ್ತೀರಿ, ನಾ ಹೆಂಗೆ ತಿಳಿಸ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಒಂದೊಂದು ಗಣಿತಗಳನ್ನು ಭಾಳ ರೀತಿ ಒಳಗೆ ತಿಳಿಸ್ಲಿಕ್ಕೆ ಸಾಧ್ಯದ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಆ ನೆನ್ಪಿಟ್ಕೊಂಡು ಬಿಟ್ರೆ ಎಷ್ಟಾಗ್ತದಂದ್ರೆ ಭಾಳ ಈಜಿ ಆಗ್ತದೆ. ಅವಾಗ ಇಲ್ಲ ದಶಮಾಂಶ ಹಿಂಗೆ ಮಾಡಬೇಕು, ಕೆಲವೊಂದು ನೀವು ಹೆಂಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. 10ಕ್ಕೆ ಯಾವ್ದು ಭಾಗ ಹೋಗ್ತದಲ್ಲ ಅದು ದಶಮಾಂಶ ಸರಳ. 10 ಆದಿಂದ ಯಾವ ಅಂಕಿಗೆ ಹೊಡಿಬೇಕು? 100. 100 ಆದಿಂದ 1000. ಆಮೇಲೆ 1000 ಆದಿಂದ 10,000. ಈ ಅಂಕಿಗೆ ಭಾಗ ಹೋಗಂಥ ಅಂಕಿಗಳಿಂದ ಡೆಸಿಮಲ್ ಮಾಡೋದು ಭಾಳ ಸರಳ. ಆಮೇಲೆ ಇನ್ನೊಂದು ರೀತಿ ಒಳಗೆ ಏನು ಮಾಡ್ತೀರಿ, 9ಕ್ಕೆ 8ರಲ್ಲಿ ಭಾಗಿಸ್ಕೋತ ಕೂಡ್ತೀರಿ ನೀವು. ಇರ್ಲದ ಅದು ಕಂಪಲ್ಸರಿ 9, 8, 1 8 ಅದು ಓಕೆ. ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ಈ 8ಕ್ಕೆ 10ಕ್ಕೆ ಭಾಗ ಹೋಗಲ್ಲ, ಇದು 100ಕ್ಕೂ ಹೋಗೋದಿಲ್ಲ, 1000ಕ್ಕೆ ಹೋಗ್ತದೆ ಭಾಗ. 1000ಕ್ಕೆ ಇದು ಗ್ಯಾರಂಟಿ 8ರಲ್ಲೇ ಭಾಗ ಹೋಗ್ತದೆ. ಅದು 1000ಕ್ಕೆ 8ರಲ್ಲೇ ಭಾಗಿಸಿದ್ರೆ 125 ಬರ್ತದೆ. ಆ 125 ಇಲ್ಲಿ 1000 ಇಟ್ರಿ ಅಂದರೆ ಇದನ್ನು 125ರಲ್ಲಿ ಮ್ಯಾಲಿನ ಗುಣಾಕಾರ ಮಾಡಬೇಕು. ದಶಮಾಂಶ ಬಂತೆ ತಿಳ್ಕೊರಿ ನೀವು. ಆದ್ರೆ ಭಾಗಿಸೋದ್ರಿಂದ ಸರಳ ಬರ್ತದೆ. ಆದ್ರೆ ಆ ಒಂದು ಟೈಮ್ದಾಗ ನಾವು ಭಾಗಾಕಾರ ಕ್ರಿಯೆಯಿಂದನೂ ನೋಡು ಪರ್ಫೆಕ್ಟಾಗಿ ಗಣಿತ ಬರ್ತಿತ್ತು ಅಂದ್ರೆ ಬೇಕಾದ ರೀತಿಯಿಂದ ನಾವು ತಿಳಿಸ್ಬೋದು. ಹಾಡು ಬರ್ತಿತ್ತು ಅಂತಂದ್ರೆ ಬೇಕಾದ ರಾಗದಾಗ ಹಾಡನ್ನೇ ಹಾಡಬಹುದು. ಹಾಡು ಮೊದಲು ಬರಬೇಕು. ಮೊದಲು ಗಣಿತ ಮೊದಲು ಸರಿಯಾಗಿ ಪರ್ಫೆಕ್ಟ್ ತಿಳ್ಕೊಂಡ್ರಿ ಅಂತಂದ್ರೆ ಎಷ್ಟು ನಮೂನಿ ಎಷ್ಟು ರೀತಿ ಒಳಗೂ ನಾವು ಹೇಳ್ಬೋದು. ಅದಕ್ಕೆ ಒಬ್ಬ ಸಂಗೀತಗಾರ ಹಾಡಕ್ಕೆ ಪರ್ಫೆಕ್ಟ್ ಬೈಪಾಟಿ ಇತ್ತು ಅಂದ್ರೆ ನಾವು ಬೇಕಾದ ರಾಗದಾಗ ಬೇಕಾದ್ರೊಳಗೆ ಗೀಗಿ ಪದದಾಗ ಹಾಡ್ತಾನೆ, ರಾಗದಾಗ ಹಾಡ್ತಾನೆ, ಯಮನ ರಾಗ ಹಾಡ್ತಾನೆ, ಶ್ರೀರಾಗದಾಗ ಹಾಡ್ತಾನೆ. ಅವಾಗ ಹಾಡೇ ಬರ್ತಿರ್ತದೆ. ಬೇಕಾದ ರಾಗದಾಗ ಗೀಗಿ ಪದದಾಗ ಸಹಿತ ಒಬ್ಬ ಕಲಾವಿದ ಹಾಡೋದು ಕೇಳ್ತಿದ್ದೆ ನಾನು. ಅವಾಗ ಹಾಡು ಬರ್ತಿತ್ತು. ಗಣಿತ ಬರ್ತಿತ್ತಂದ್ರೆ ಬೇಕಾದ ರೀತಿಯಿಂದ ಗಣಿತಗಳನ್ನು ನಾವು ತಿಳಿಸಬಹುದು. ಹಲವಾರು ರೀತಿಗಳುಂಟು ಗಣಿತಗಳಿಗೆ. ನಂದೇ ಸರಿ ಅನ್ನಂಗಿಲ್ಲ. ಭಾಳ ಶಾಣೆ ಈಗಿನ ವಿದ್ಯಾರ್ಥಿಗಳು, CET ಪಾಸ್ ಆದಂಥ ಶಿಕ್ಷಕರು ಭಾಳ ಇಂಟೆಲಿಜೆಂಟ್ ಇದ್ದಾರೆ. ನಾ ಟಿವಿಯಾಗ ಇದ್ರಾಗ ನೋಡ್ತಿರ್ತಾನೆ ನಾ ಮೊಬೈಲ್ದಾಗ. ನನಗೆ ಭಾರಿ ಖುಷಿ. ಏನು ಹುಡುಗರು ಅವ್ರದ್ದು ಏನಾರ ಒಂದು ಗಣಿತ ಬಂದ ಲೈಕ್ ಒಗದೇ ಬಿಟ್ಟಿರ್ತಾನೆ. ನೀವು ಅಂಥ ಗಣಿತಗಳನ್ನು ನೋಡ್ರಿ. ಯಾಕಂದ್ರೆ ನಮ್ಗಿಂತ ನಾವೇ ಶಾಣ್ಯಾರಲ್ಲ, ಎಂತೆಂಥ ವಿಜ್ಞಾನಿಗಳಿದ್ದಾರೆ. ಒಂದು ಮಗು ಗಣಿತ ಹೇಳೋದು ನೋಡಿ ನಾ ಗಾಬರಿ. ಅವತ್ತನ್ನು ನೋಡ್ರಿ, ಕಲೀರಿ. ನಾವು ಶಾಣ್ಯಾರಂತ ಎಂದು ತಿಳ್ಕೊತೀರಿ, ನಿಮ್ಮ ಮಾತು ದಡ್ರೆ ಯಾರು ಅಲ್ಲ. ನಾವು ಮತ್ತೊಬ್ಬರಿಂದ ಕೇಳಿ ಕಲಿತು ನಾವು ಮತ್ತೊಬ್ಬರಿಗೆ ತಿಳಿಸಿದಷ್ಟು ನಾವು ಶಾಣ್ಯಾರಾಗ್ತೀವಿ. ಈ ಗುರಿ ಇರಬೇಕು ಪ್ರತಿಯೊಬ್ಬ ಶಿಕ್ಷಕನಲ್ಲಿ. ಆ ಗುರಿ ಬೇಕು. ಎಲ್ಲ ನಮಗೆ ಬರೋಂಗಿಲ್ಲ. ನಾವು ಶಾಣ್ಯಾರಿಗೆ ಹೋಗ್ತೀವಿ, ಹಿಂಗದ ಅದನ್ನು ನಿಮಗೆ ತಿಳಿಯಂಗೆ ಕಲಿಸೋದು. ನಿಮ್ಗೆ ಸೋಲ್ ಅನ್ನೋದು ಎಂದೂ ಇರೋದನ್ನು. ಈ ಟೆಲಿಗ್ರಾಮ್ ಕ್ಲಾಸನ್ನು ನೀವು ಡಿಸ್ಕ್ ಮುಖಾಂತರ ಅಥವಾ ನೀವು ತಾಲೂಕು ಪ್ಲೇಸ್ನಾಗ ಲೈವ್ ಇರ್ತದೆ ನೋಡು, ಲೈನ್ ಎಳಿತಾರಲ್ಲ, ಅಲ್ಲೊಂದು ವೈಫೈ ಕೂಡಿಸಿ ನೀವು ಏನು TV ಕನೆಕ್ಟ್ ಮಾಡಿದ್ರೆ ಜೋಶಿ ಸರ್ ಚಾ ಕುಡಿಯಂಗಿಲ್ಲ, ನಿಮ್ಮ ಮನ್ಯಾಗ ಪ್ರೆಸೆಂಟ್ ಅದರದ್ದು ಟೇಸ್ಟ್ ನೋಡ್ಬೇಕು. ಶಾಣ್ಯಾರು ಇದ್ದರು ಅಂದ್ರೆ ಇದನ್ನು ಭಾರಿ ನಡೆಸ್ತಾರೆ. ನೋಡೋದು ಮುಂದೆ ಯಾವ ಟೈಮ್ ಬರ್ತಾವೆ, ಸಾಲ ಹೆಂಗೆ ನಡೀತಾವೆ ನೋಡೋದು. ಈಗ ಇದು 10 ಅಂದರೆ ಇದನ್ನು ಎಲ್ಲರೂ ನೀವು ಸರಳಾಗಿ ಇಟ್ಟು ಬಿಡ್ತೀರಿ. 10 ಅಂದರೆ ಏನು, ಒಂದು ಸ್ಥಾನ ಬಿಟ್ಟು ಹಿಂಗೆ ಇಟ್ಟು ಬಿಡ್ತೀರಿ. ಓಕೆ, ಇಲ್ಲದ ಇದಕ್ಕೇನಂತೀರಿ, ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತಾನೆ. ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ನೀವೇನು ಮಾಡ್ತೀರಿ, 3ಕ್ಕೆ 4ರಲ್ಲೇ ಭಾಗಿಸೋದು ಕೂಡ್ತೀರಿ. ಬೇಡ ನಮಗೆ. ಇಲ್ಲಿ ನೀವು ಇಲ್ಲಿ ನೋಡ್ರಿ 100 ಇಟ್ಬಿಡ್ರಿ. ಇಲ್ಲಿ 100 ಇಡ್ರಿ. ಒಂದು ನಡ್ಬರ್ಕೊಂದು 100 ಇಡ್ರಿ. ಈ 4ಕ್ಕೆ ಇದನ್ನು ಭಾಗಿಸಿದ್ರೆ ಎಷ್ಟು ಬರ್ತದೆ? ಇಲ್ಲಿ 25 ಬರ್ತದೆ. 4ಕ್ಕೆ 100ಕ್ಕೆ ಭಾಗಿಸಿದ್ರೆ ಏನು ಬರ್ತದೆ? 25 ಬರ್ತದೆ. ಈ 25 100ಲೆ 75 ಇಲ್ಲಿ ಇಟ್ಟು ಬಿಡ್ರಿ. ಈಗ ದಶಮಾಂಶ ಮಾಡಿಬಿಡ್ರಿ. 0.75. ಇದು ತಪ್ಪಲ್ಲ, ಇದು ಒಂದು ರೀತಿನೇ. ಅಂದ್ರೆ ಇಲ್ಲಿ 100 ಮಾಡ್ಕೊಂಡ್ರಿ ಅಂದ್ರೆ 4ರಲ್ಲಿ ಇದಕ್ಕೆ ನೀವು ಭಾಗಿಸಿದ್ರೆ ಎಷ್ಟು ಬರ್ತದ? 25 ಬರ್ತದೆ. ಇದೇ 25 ಇದಕ್ಕೆ ಗುಣಾಕಾರ ಮಾಡಿಟ್ಟು 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಮುಂದಿನ ಲೆಕ್ಕ ಮಾಡ್ರಿ. ಇದು ಬರಂಗಿಲ್ಲ, ಇದು ಭಾಗಿಸಬೇಕು. ಅವು ಬರ್ತಾವ ನೋಡ್ರಿ. ಮಾಡ್ರಿ. ಅಲ್ಲಿ 5 ಬರ್ತದ, 4 ಬರ್ತದ.
ಅಲ್ಲಿ 4 ಅದ, ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ತಾನು, 2 ಆಗ್ಯಾವ, ಇದು 5. ನೋಡಿ, ಬೇಕಾದಾಗ ಮಾಡ್ಬೋದು. ನೋಡಿ, ಎಲ್ಲ ಸರಳ ರೀತಿ ನಿಮ್ಮ ಮಾಡ್ಲಿಕ್ಕೆ ಟೈಮ್ ಕೊಟ್ಟದ. ಈಗ ನಾ ಹೆಂಗೆ ಸರ್ ಕೆಲಸ ಅದು ಸುಮ್ಮನೆ ದೂರ ಸರ್ ಈಗೆಲ್ಲ ನಿಮ್ಮ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಬಿಟ್ಟಿರ್ತಂದ, ನಿಮಗೆ ಬರಲಿಲ್ಲ ಅಂದ್ರೆ ನಾ ತಿಳಿಸ್ತೇನೆ. ಹಾಂ, ನೋಡ್ರಿ, ಈಗ ಇದೇನದ 15 ಅದ. ಇದನ್ನು 15 ಇದ್ದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. 12 ತಗೋರಿ. ನೋಡಿ, ಬಾಗಿಲೆ 15, 15ಕ್ಕಿಂತ 12 ಸಣ್ಣದಾಯ್ತು, 0.0 ತಗೋರಿ. 15 8 120, ಇದರ ದಶಮಾಂಶ ಬಂತು ನಾವು. 0 0 0. ಇದನ್ನು ಹೆಂಗೆ ಇಡಬೇಕು? 0.8 ಅಂದ್ರೆ ಒಂದು ಭಾಗಾಕಾರ ಕ್ರಿಯೆದಾಗ ತೋರಿಸಿದ್ನ. ಈ ಅಭ್ಯಾಸನ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ನೀವು. ಆಮೇಲೆ ಬಡ ಇಟ್ಟು ಬರೀ ಭಾಗಿಸ್ಕೋತ ಕೊಡ್ಬಾರ್ದು. ಕೆಲವೊಂದು 10ಕ್ಕೆ 100ಕ್ಕೆ 1000ಕ್ಕೆ ಭಾಗ ಹೋಗೋಂಥ ಅಂಕಿಗಳಿದ್ದು ಅಂದ್ರೆ ಅದನ್ನ ದಶಮಾಂಶ ಹಂಗೆ ಮಾಡ್ಬೇಕು ಅನ್ನೋದು ಈ 2ನೇ ವಿಡಿಯೋದಾಗ ತಿಳಿಸಿ. ಈಗಿಲ್ಲ ನೋಡಿ, ಇದು ಹೆಂಗಾದ್ರು ಇವು 0 ಎಷ್ಟು? 1 2 3 4 ಇಲ್ಲಿರುವ 2 ಅಂಕಿಗಳು, 2 0 ನೀವು ಅದನ್ನು ಕೂಡಿಸ್ಕೊಂಡು 2 0 ಹಾಕಿ ದಶಮಾಂಶ ಕೊಡ್ಬೇಕು ಅಂದ್ರೆ 4 ಆಗ್ತದೆ. ಅದು ಹೆಂಗೆ ಮಾಡೋದು ಅಂದ್ರೆ, ಈಗ 29 ಅಂತೂ 2 ಸ್ಥಾನ ಅದು, ಇಲ್ಲಿ 1 2 3 4 ಅದ, ಇವು 2 ಸ್ಥಾನ, 3 ಸ್ಥಾನ, 4 ಸ್ಥಾನ, 0.0 ಅಲ್ಲಿ ಇಜುಕೊಳ್ಟು ಹಾಕ್ತಾರೆ. ಇದನ್ನು ನಾ ತೋರಿಸಿದೆ. ಇದು 10ಕ್ಕೆ ಭಾಗ ಹೋಗುವುದೇ ಇಲ್ಲ, 100ಕ್ಕೂ ಹೋಗೋದಿಲ್ಲ. ಇದು 1000ಕ್ಕೆ ಹೋಗ್ತದೆ. ಇದನ್ನು ನೆನ್ಪಿಟ್ಟುಕೊಳ್ಳಿ. ಎಷ್ಟಕ್ಕೆ ಹೋಗ್ತದೆ? ಇದು 1000ಕ್ಕೆ ಹೋಗ್ತದೆ. 8 3 0ಗಳು ಬಂದದ್ದರಿಂದ 1000ಕ್ಕೆ ಹೋಗ್ತದೆ. ಇದನ್ನು ಈ 8ಕ್ಕೆ 1000ಕ್ಕೆ ಭಾಗಿಸಿದ್ರೆ ಏನು ಬರ್ತದೆ? 125 ಬರ್ತದೆ. ಸೀದಾ ಮೇಲೆ ಈ 125ಕ್ಕೆ ಮತ್ತು 9ಕ್ಕೆ ಗುಣಾಕಾರ ಮಾಡ್ರಿ. 9 5 45, ಕೈಲ ಬಂತು 4, 9 2 18, 1 4 22, 2 9 1 9 1 11. ಇಲ್ಲಿ 3 ಸ್ಥಾನದ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ಟು 1.125. ನೋಡ್ರಿ, 9ಕ್ಕೆ 8ಕ್ಕೆ ಭಾಗಿಸೋದು ಕೂಡಬೇಡ್ರಿ. ಇದು ಯಾವುದು 8 ಏನದ 1000ಕ್ಕೆ ಭಾಗ ಹೋಗ್ತದೆ, 125 ಬರ್ತದೆ. 8 1 8, 2 ಉಳಿತು, 8 2 16, 4 ಉಳಿತು, 8 5 40. ಇದನ್ನ ಭಾಗಿಸಿದೀಗ ಇದರಲ್ಲೇ 8 1 8, 2 ಉಳಿತು, ಪೂಜೆ ತಗೋರಿ. 8 2 16 ಆತ, 4 ಉಳಿತು, ಪೂಜೆ ತಗೋರಿ. 8 5 40. 125ಗೆ 9ಕ್ಕೆ ಗುಣಾಕಾರ ಮಾಡಿ ಮ್ಯಾಲೆ ಇಟ್ಟು 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ಇದು ಡೆಸಿಮಲ್. ನಾ ಉದಾಹರಣೆ ಕೊಟ್ಟಲ್ಲ, ನೀವು ಹಾಡು ಬರ್ತಿತ್ತಂದ್ರೆ ಬೇಕಾದ ರಾಗದಾಗ ಹಾಡಬಹುದು. ಮೊದಲು ಇದನ್ನು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಬೇಕು. ಶಾಣ್ಯಾರ ಕಡೆಯಿಂದ ಕೇಳಿ ಕಲಿಬೇಕು. ನಾವು ಶಾಣ್ಯಾರದದ್ದು ಶಾಣ್ಯಾರಿಂದ ಕೇಳ್ಕೊಂಡು ನಾ ಕಲಿಸಿ ನಾ ಶಾಣ್ಯಾಗಿಲ್ಲ. ಈಗ ಅಭ್ಯಾಸ ತಿಳ್ದದ್ದು ನಾನು. ಈಗ ಅಭ್ಯಾಸ ತಿಳ್ಕೊಂಡು ನಾ ಶಾಣ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಶಿಕ್ಷಕರು. ಕೊನೆಯವರೆಗೂ ಶಿಕ್ಷಕ ವಿದ್ಯಾರ್ಥಿ ಅವ ಎಂದೂ ಶಾಣೆ ಆಗೋದಲ್ಲ. ಅವ ಕಲಿಸೋದೊಂದೇ ಕೆಲಸ. ಅದೇ ನೀವು ರಿಸಲ್ಟ್ ತೆಗೆದಾಗ ಶಿಕ್ಷಕ ಶಾಣೆ ಅಂತ ಅದು ನೆನ್ಪಿಟ್ಕೊಡ್ರಿ. ಶಿಕ್ಷಕ ಶಾಣೆ ಆಗೋದು ಯಾವಾಗ? ವಿದ್ಯಾರ್ಥಿ ರಿಸಲ್ಟ್ ತೆಗೆದು ಪೇಡೆ ಹಂಚಿದ ಅಂದ್ರೆ ಸರ್ ಭಾಳ ಶಾಣ್ಯಾರ ನೋಡ್ರಿ ಮಂದಿ ಅನ್ಬೇಕು, ನಾವಲ್ಲ. ಅದು ಭಾವನೆ ನಿಮ್ಗೆ ಬೇಕು ಅಂದ್ರೆ ನನ್ನ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಒಂದು ವಿಡಿಯೋ ಕ್ಲಾಸ್ ಏನದ, ಒಂದು ಕರ್ನಾಟಕದಲ್ಲಿ ಒಂದು ರೀತಿಯಿಂದ ಇದನ್ನು ಎಲ್ಲರೂ ಪ್ರೀತಿಯಿಂದ ಲೈಕ್ ಮಾಡಂಗೆ ನಾವು ವರ್ಕ್ ಮಾಡ್ಲಿಕ್ಕೆ ಹೇಳ್ತೀನಿ. ನೀವು ಲಕ್ಷ್ಯ ಕೊಟ್ಟು ರಿಸಲ್ಟ್ ತೆಗೀರಿ, ತಾನೇ ಬೆಲೆ ಬರ್ತದೆ ಇದಕ್ಕೆ. ನೀವು ವಿದ್ಯಾರ್ಥಿಗಳು ಈ ವಿಡಿಯೋಗಳು ಎಲ್ಲರೂ ನೋಡಂಗೆ ಎಲ್ಲರ ಮನಸ್ಸಿನಾಗ ಬರಬೇಕಾದ್ರೆ ನಿಮ್ಮ ಪ್ರಯತ್ನದಿಂದ ರಿಸಲ್ಟ್ ಮಾಡಿ. ಎಲ್ಲ ಕನ್ನಡ ಬರ್ತದೆ, ಗದ್ಯ ಭಾಗ ಬರ್ತದೆ, ವ್ಯಾಕರಣ ಬರ್ತದೆ. ಈಗ ಚಾಲು ಆಗ್ಯದ, ಗಣಿತ ಭಾಗ ಚಾಲು ಆಗ್ಯದ. ಕನ್ನಡ ವ್ಯಾಕರಣ ಯಾರು ಬೇಕಾದ್ರೆ ಅವ್ರು ಹೇಳ್ತಾರೆ. ನಿಮ್ಮ ಮನ್ಯಾಗ ಬಡ ಹಾಳಿ ಒಳಗೆ ಬರೆದು ಕಿಸಿಂದು ನಾವು ಫೋಟೋ ಹೊಡೆದು ಕಿಸಿಂದು ಪಾಲಕರಿಗೆ ವಾಟ್ಸಪ್ ಗ್ರೂಪ್ನಾಗ ಹಾಕಿದ ಅಂದ್ರೆ ಅದನ್ನ ಫೇರ್ನಾಗ ಚೆಂದಂಗೆ ಓದ್ಕೊಂಡು ಫೇರ್ದಾಗ ಬರ್ಕೊಂಡು ಬಿಟ್ರಿ ಅಂದ್ರೆ ಎದರ ಕನ್ನಡ ವ್ಯಾಕರಣ ನಿಮಗೆ ಬರೀ 30 ದಿನದಾಗ ನಿಮಗೆ ಕನ್ನಡ ವ್ಯಾಕರಣ ಸಂಧಿ ಗಿಂದಿ ಎಲ್ಲ ಬರ್ತಾವೆ. ನಾ ಬರೀದು ಫೋಟೋ ಹೊಡೆದು ನಿಮ್ಮ ವಾಟ್ಸಪ್ಗೆ ಹಾಕಿಬಿಡೋದು.
ಹುಡುಗರೇ ಇದನ್ನು ಓದ್ಕೊಂಡು ಅದು ಮತ್ತೆ ಇಲ್ಲಿ ಸ್ಕ್ರೀನ್ದಾಗ ಓದಿ ಹೇಳತ್ತನ ಅದನ್ನು, ಅದು ವಿಡಿಯೋನೂ ಬಂದಿರ್ತದೆ ನಿಮಗೆ ನೋಡಿ, ಸಣ್ಣದಿರ್ತದೆ ಪೇಜ್. ಯಾಕಂದ್ರೆ ಇಷ್ಟೇ ಟೈಮ್ದಾಗೆ ಅದು ವ್ಯಾಕರಣ ಮುಗಿಬೇಕಾಗ್ತದೆ, ನಾನು ಬರಿಬೇಕೀಗ ಹೊಳ್ಳೆವು ನೋಡ್ರಿ. 5 ಅದ, ಇದು ಎಷ್ಟಕ್ಕೆ ಬ್ಯಾಗ್ ಹೋಗ್ತದೆ? 10ಕ್ಕೆ ಬ್ಯಾಗ್ ಹೋಗ್ತದೆ. ಇಡ್ರಿ 10 ಇಡ್ರಿ ಇಲ್ಲಿ. 5ಕ್ಕೆ ಇದನ್ನು ಭಾಗಿಸ್ರಿ, ಎಷ್ಟು ಬರ್ತದೆ? 2 ಬರ್ತದೆ. 2 2 4 ನೋಡ್ರಿ, ಹೆಸರು ಥೇರಿವು ನೋಡಿ. ಇದು ಎಷ್ಟಕ್ಕೆ ಬರ್ತದ? 10. 10ಕ್ಕೆ ಬ್ಯಾಗ್ ಹೋಗ್ತದಿಲ್ಲ ನೋಡ್ರಿ. 5 2 2 3 6. ನವೋದಯ ಅಂದರೆ ಏನು? ಕಡದಷ್ಟು ಅಷ್ಟೇ ತೋರಿಸ್ಕೋಬೇಕು, ಮೈ ತುಂಬ ತೋರಿಸ್ಕೊಳಂಗಿಲ್ಲ ಇದನ್ನು. ಇದು ರೀತಿ ಪ್ರಕಾರನೂ ಹೌದು. ಇದೇ ಅಂಕಿ ತಿಳ್ಕೊಬೇಕು ನೀವು. ಇಲ್ಲಿ ಗುಣಾಕಾರ ಆಗದೆ, ಇಲ್ಲಿ ಗುಣಾಕಾರ, ಇದೇ ಅಂಕಿ, ಇದೇ ಅಂಕಿನೇ ಗುಣಾಕಾರ. 3 2 6 ನೋಡಿ. ಇಷ್ಟನ್ನ ಎಕ್ಸಾಂಪಲ್ ಹಾಕಿನು, ಇವುಗಳನ್ನು ನೋಡಿರಿ. ಮುಂದೆ ಬೇರೆ ಬರ್ತದ, ಅದನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ತಿಳ್ಕೊರಿ. ಏನಾರ ತಪ್ಪಿದ್ರೆ ಕೇಳೋದು ತಿಳ್ಕೊರಿ. ಅಗಳ ಆಗಿತ್ತಲ್ಲ, ಇಲ್ಲೊಂದು ಡಬಲ್ ಆಗಿತ್ತು ನೋಡಿ, ಅದನ್ನೇ ಹಿಂಗಿದ್ದಾಗ ಡಬಲ್ ಆಗ್ಯದ ಅಂತ ಗಾಬರಿ ಆಗ್ಬಾರ್ದು. ನಾನು ನೋಡಿ ಮತ್ತೆ ಬೇರೆ ಎಕ್ಸಾಂಪಲ್ ಹಾಕಿರ್ತೀನಿ, ಲಕ್ಷ್ಯ ಕೊಟ್ಟಿದ್ದನ್ನು. ರೈಟ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್ ಆಸ್ ಎ ಡೆಸಿಮಲ್. ಈ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಯಾಗಿ ಪರಿವರ್ತಿಸಿ ಬರೀರಿ. ನೋಡ, ಇದು ಇಂಗ್ಲೀಷ್ ಮೀಡಿಯಮ್ಗೆ ಉಪಯೋಗ. ಇನ್ನು ಮ್ಯಾಲೆ ಎಲ್ಲ ಅಭ್ಯಾಸಗಳು ಇಲ್ಲೇನು 150 ಇವೆಲ್ಲ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಉಪಯೋಗ ಆಗ್ತವೆ. ಯಾವಾಗ ಇಂಗ್ಲೀಷ್ ಮೀಡಿಯಮ್ಗೆ ಉಪಯೋಗ ಆಗೋದು? ನಾವು ಸರಳ ಬಡ್ಡಿ, ಅವಧಿ, ದರ, ವಿಸ್ತೀರ್ಣ, ಲಾಭಾನಿ, ನಾವು ಕನ್ನಡದಾಗ ಏನು ಗಣಿತ ತಿಳಿಸ್ತೀವಲ್ಲ, ಅವಾಗ ನಿಮಗೆ ಇಂಗ್ಲೀಷ್ ಮೀಡಿಯಮ್ದವ್ರು ತೊಂದರೆ. ಬಟ್ ಇದನ್ನು ಕಲ್ತೀರಿ ಅಂತಂದ್ರೆ ಪಟ್ನ ಇಂಗ್ಲೀಷ್ ಮೀಡಿಯಮ್ ಅಭ್ಯಾಸ ಹತ್ತಿ ಬಿಡ್ತದೆ. ನಾವು ಕಲಿಯರಿ, ಇಂಗ್ಲೀಷ್ ಮೀಡಿಯಮ್ದವ್ರು ಕಲಿಯರಿ. ಈಗ ಎಲ್ಲನ ಇಂಗ್ಲೀಷ್ ಮೀಡಿಯಮ್ ವಾಕ್ಯಗಳನ್ನು ಬರಲಿಕ್ಕೆ ಚಾಲು ಮಾಡ್ತದೆ. ನಮ್ಮ ಮೇಲೆ ಎಲ್ಲರೂ ಚೆನ್ನಾಗಿ ಬರ್ಕೊರಿ ಫೇರ್ದಾಗ.